ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಕಡಲೆಬೇಳೆ ಹೋಳಿಗೆ ಮಾಡ್ಕೊಳತ್ತೀನಿ. ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಾನು 1 ಕಪ್ ಅಷ್ಟು ಕಡಲೆಬೇಳೆ ತೊಗೊಂಡಿನಿ. ಅದನ್ನ ಒಂದು 2 ಸರಿ ವಾಶ್ ಮಾಡ್ಕೊಂಡು ತೊಗೋಬೇಕು. ಒಂದು ದಪ್ಪ ತಳ ಇರೋ ಕುಕ್ಕರ್ ತೊಗೋರಿ. ಅದ್ರಾಗ ಹಾಕ್ಕೊಂಡು ನಾನು 3 ಕಪ್ ಅಷ್ಟು ನೀರು ತೊಗೊಳತ್ತೀನಿ. ನಾನೇನು ಬೇಳೆ ತೊಗೊಂಡಿದ್ದಲ್ಲ ಅದ್ರದ್ದು ಅಳತಿ 3 ಅಳತಿ ತೊಗೊಳತ್ತೀನಿ. ನೀವು ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರು ಮಾಡ್ಕೊಳ್ಳೋರಿದ್ರೆ 5 ಅಳತಿ ಹಾಕೋರಿ, ಅಂದ್ರೆ ಕಟ್ಟಿ ಚಲೋ ಬರ್ತೈತಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕಿ ಲೀಡ್ ಕ್ಲೋಸ್ ಮಾಡಿ ಒಂದು 4 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ಇವಾಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಅರಿಶಿನ, ಎಣ್ಣೆ ಹಾಕೋಬೇಕು. ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಹೋಳ್ಗೆ ಸಾಫ್ಟಾಗಿ ಬರ್ತಾವೆ. 2 ದಿನ ಇಟ್ಟು ತಿಂದ್ರೂ ಸಾಫ್ಟಾಗೇ ಇರ್ತಾವೆ. ಇವಾಗ ಅದನ್ನು ಚಂದಾಗ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕು. ಗೋಧಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸ್ಮೂತಾಗಿರಬೇಕು, ಅಂದ್ರೆ ಹೋಳ್ಗೆ ಚಲೋ ಬರ್ತಾವೆ ಹರಿಲಾರ್ದನ. ಇದು ಮೇನ್ ಇದ್ರೊಳಗೆ ಹಿಟ್ಟು ಕಲಿಸ್ಕೊಳ್ಳೋದರ 2 ಕನ್ಸಿಸ್ಟೆನ್ಸಿ ಸೇಮ್ ಇರಬೇಕು, ಹೂರಣದ್ದು ಮತ್ತು ಹಿಟ್ಟಿಂದು. ಇವಾಗ ನೋಡಿರಿ ರೆಡಿ ಆಯಿತು. ಇದನ್ನು 1 ಅವರ್ ರೆಸ್ಟಿಗೆ ಬಿಡೋನು. ಬೇಳೆ ರೆಡಿ ಆಗೈತಿ. ಈಗ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ನೋಡಿರಿ. ಈ ಥರ ಬೆಂದ್ರೆ ಸಾಕು. ಜಾಸ್ತಿ ಬೆಂದ್ರೆ ಹೂರಣ ಗಟ್ಟಿ ಆಗಂಗಿಲ್ಲ, ಹೋಳ್ಗೆ ಚಲೋ ಬರೋಂಗಿಲ್ಲ. ಇವಾಗ ಅದನ್ನು ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ನಾನು ಸಾನಿಗೆ ಒಳಗೆ ಹೂರಣ ಮಾಡ್ಕೊಳಕತ್ತೀನಿ. ಅದ್ರ ಸಂಬಂಧ ಈಸಿ ಆಗಲಿ ಅಂತ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ನಾನು ಬೇಳೆ ತೊಗೊಂಡಿದ್ದೆಲ್ಲ ಅದರಲ್ಲೇ 1 ಕಪ್ ಬೆಲ್ಲ ತೊಗೊಳತ್ತೀನಿ. ನೀವು ಬೇಕಂದ್ರೆ ಸ್ವೀಟ್ ಜಾಸ್ತಿ ತಿನ್ನೋರಿದ್ರೆ 1.5 ಕಪ್ ಅಷ್ಟು ಹಾಕೋರಿ, ನಡಿತೈತಿ. ಇದನ್ನು ಚಂದಾಗ ಕುದಿಸ್ಕೋಬೇಕು. ಇವಾಗ ಒಂದು 5 ನಿಮಿಷ ಕುದಿಸಿದ್ರೆ ಸಾಕಾಗುತ್ತಾ ನೋಡಿರಿ. ಈ ಥರ ಸಾಕಾಗುತ್ತೆ. ಇದು ಕೂತ್ರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನ ಒಂದೇ ಸಾನಿಗೆ ಒಳಗೆ ಇಟ್ಕೊಂಡು ನಾನು ನೋಡಿರಿ ಈ ಕನ್ಸಿಸ್ಟೆನ್ಸಿ ಇರಬೇಕು, ಅಂದ್ರೆ ಈಸಿಯಾಗಿ ಹೂರಣ ಹೊರಗೆ ಬರುತ್ತೆ, ಎಷ್ಟು ಸ್ಮೂತಾಗಿ ಬರುತ್ತೆ. ನೀವು ಬೇಕಾದ್ರೆ ಮಿಕ್ಸರಿಗೆ ಹಾಕೋಬೋದು. ನನಗೆ ಇದೇ ಮೆಥಡ್ ಈಸಿ ಅನಿಸುತ್ತೆ, ಅದಕ್ಕೆ ನಾನು ಇದೇ ಥರ ಮಾಡ್ಕೊತೀನಿ. ನಿಮಗೆ ತೋರಿಸ್ತೀನಿ ನೋಡಿರಿ ಎಷ್ಟು ಸ್ಮೂತಾಗಿ ಬಂದೈತಿ ಹೂರಣ. ನಿಮಗೆ ನಾನು ಚೆಕ್ ಮಾಡಿ ತೋರಿಸ್ತೀನಿ. ಉಂಡೆ ಥರ ಬಂದ್ರೆ ನಮಗೆ ಹೋಳಿಗೆಗೆ ಪರ್ಫೆಕ್ಟ್ ಐತಂತ ಅರ್ಥ. ಹೋಳಿಗೆ ಮಾಡೋಕೆ ಏನೈತಿ ಮೆಜರ್ಮೆಂಟು ಮತ್ತು ಕರೆಕ್ಟಾಗಿರಬೇಕು. ಇದಕ್ಕೆ ನಾನು ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಶುಂಠಿ ಪುಡಿ ಹಾಕ್ಕೊಂಡಿನಿ. ಶುಂಠಿ ಪುಡಿ ಏನೈತಿ ಡೈಜೆಷನಿಗೆ ಹೆಲ್ಪ್ ಆಗುತ್ತೆ. ಹೂರಣನ ಸ್ವಲ್ಪ ಆರೋಗಿ ಬಿಡಬೇಕು. ಆರೋಗಿ ಬಿಟ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ನಾವು ಹಿಟ್ಟು ನೆನೆದತ್ತಿ ನೋಡಿ, ನೀವು ನೋಡ್ತಿರ್ಬೋದು. ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ನಾದ್ಕೊಂಡು ನಾವು ಹಿಟ್ಟಿನ ಮೆಜರ್ಮೆಂಟ್ ಹೇಳ್ತೀನಿ ನಿಮಗೆ. ಹಿಟ್ಟು ಮತ್ತು ಹೂರಣದ್ದು 1 ಅಳತೆ ಹಿಟ್ಟು ತೊಗೊಂಡ್ರೆ ನೀವು 2 ಅಳತೆಯಷ್ಟು ಹೂರಣ ತೊಗೋಬೇಕು. ಈಗ ನೀವು ವಿಡಿಯೋದಾಗ ನೋಡಕತ್ತಿರಲ್ಲ ಅದೇ ರೀತಿ ನೀವು ಹೂರಣ ತುಂಬ್ಕೋಬೇಕು. ಹೂರಣ ತುಂಬ್ಕೊಂಡು ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನೋಡಿರಿ ನಾನು ತಟ್ಕೊಳಕತ್ತೀನಿ. ಎಷ್ಟು ಚಂದ ಬರತೈತಿ. ಕೈಲೇನ ತಟ್ಟಿದ್ರೆ ನಿಮಗೆ ಬೇಕಂದ್ರೆ ನಾನು ಲಟ್ಟಿಸಿನೂ ತೋರಿಸ್ತೀನಿ ನೋಡಿರಿ. ನಾನು ಕೈಲೇನ ತಟ್ಕೊಂಡು ಮಾಡೀನಿ ಎಲ್ಲ ಹೋಳಿಗೆ. ಈಗ ನಿಮಗೆ ಈಸಿ ಆಗಲಿ ಅಂತ ತೋರಿಸೋ ಸಂಬಂಧ ಲಟ್ಟಿಸಿ ತೋರ್ಸಾಕತ್ತೀನಿ. ನಾವು ದಂಡಿನ ಲಟ್ಟಿಸ್ಕೊತ ಹೋಗಬೇಕು. ಎಷ್ಟು ಸ್ಮೂತಾಗಿ ಬರುತ್ತೆ. ಎಲ್ಲ ಕಡೆ ಒಳಗೆ ಹೂರಣ ಎಲ್ಲ ಹರಡ್ಕೊಂಡಿರುತ್ತೆ. ಇವಾಗ ಕಾದಿರೋ ತವಾಕ ಸ್ವಲ್ಪ ಎಣ್ಣೆ ಹಾಕಿ ಹೋಳಿಗೆ 2 ಸೈಡು ಬೇಯಿಸ್ಕೋಬೇಕು. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ. ಒಂಚೂರು ಎಲ್ಲಿ ಹರಿದಿಲ್ಲ, ಹೂರಣ ಹೊರಗಡೆ ಬಂದಿಲ್ಲ. ನಾ ಹೇಳೋ ಮೆಥಡ್ ಒಳಗೆ ನೀವು ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಇದು ಹೂರಣ ಮತ್ತು ಹಿಟ್ಟು 2 ಕನ್ಸಿಸ್ಟೆನ್ಸಿ ಸೇಮ್ ಇರಬೇಕು, ಆವಾಗ ಹೋಳಿಗೆ ಸ್ಮೂತಾಗಿ ಬರ್ತಾವೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಬೆಲ್ಲದ ನೀರಿಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಮತ್ತು ಸ್ವಲ್ಪ ತುಪ್ಪ ಹಾಕೋಬೇಕು. ಭಾಳ ಟೇಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.